ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಹಾಗೂ 38 ತಿಂಗಳ ಹಿಂಬಾಕಿ ವೇತನ ಪಾವತಿಯಲ್ಲಿ ಸರ್ಕಾರ ತೋರುತ್ತಿರುವ ಅತಿಯಾದ ವಿಳಂಬ ನೀತಿ ಕುರಿತು ಹಾಗೂ ಸಾರಿಗೆ ನೌಕರರನ್ನು ಅವರ ಬೇಡಿಕೆಗಳನ್ನು ಕಡೆಗಣಿಸುತ್ತಿರುವುದಲ್ಲದೆ ಕಾರ್ಮಿಕ ಹೋರಾಟದ ಹಕ್ಕನ್ನು ಕಸಿದುಕೊಂಡು ಕಾರ್ಮಿಕರ ಮೇಲೆ ಮಾಡುತ್ತಿರುವ ದಬ್ಬಾಳಿಕೆ ಕುರಿತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 1, 2024 ವೇತನ ಪರಿಷ್ಕರಣೆಯನ್ನು ಜಾರಿಗೆ ಮಾಡಬೇಕು. ಜನವರಿ 1, 2020 ಪರಿಷ್ಕರಣೆಯ 38 ತಿಂಗಳ ಹಿಂಬಾಕಿ ಪಾವತಿಸಬೇಕು. ಅಲ್ಲದೆ ಕಾರ್ಮಿಕರ ಮೇಲಿನ ಕಿರುಕುಳ ಹಾಗೂ ದೌರ್ಜನ್ಯವನ್ನು ನಿಲ್ಲಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಧ್ಯಕ್ಷರು ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶಿವಪುತ್ರ ಬೆಳಮಗಿ, ವಲಯ ಅಧ್ಯಕ್ಷ ದೇವರಾಜ ಎಸ್ ಚೌರ, ರಾಜ್ಯ ಕಾರ್ಯಾಧ್ಯಕ್ಷರಾದ ಆರ್ ದೇವದಾನ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕೆಲಸ ಮಾಡಿದ್ದಾರೆ. ಅವಾಗ ಬರದೇ ಇರುವಂಥ ಸಮಯದಲ್ಲಿ ನಮ್ಮನ್ನು ಕೋವಿಡ್ ವಾರಿಯರ್ಸ್ ಎಂಬುದಾಗಿ ಸೇರ್ಪಡೆ ಮಾಡಿಕೊಂಡು ಯಾರಾದರೂ ಮರಣ ಹೊಂದಿದ್ರೆ ನಿಮಗೆ 30 ಲಕ್ಷ ಕೊಡ್ತೀವಿ ಅಂತೇಳಿ ಸರ್ಕಾರ ಸೇರಿ ಆಶ್ವಾಸನೆ ಕೊಡ್ತೀವಿ. ಭಾಳ ಜನ ಮುಂದೆ ಬಂದರು, ಕೆಲಸ ಮಾಡಿದರು, ಸತ್ತೋದ್ರು. ಇವತ್ತಿಗೂ ಸರ್ಕಾರ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಕುಟುಂಬ ನಾವು ನಮ್ಮ ಒಬ್ಬ ಕಾರ್ಮಿಕರನ್ನ ನಾವು ಕಳ್ಕೊಂಡಿದ್ದೀವಿ, ಕುಟುಂಬ ಅವ್ರ ಯಜಮಾನರನ್ನು ಕಳ್ಕೊಂಡಿದೆ. ಇದಕ್ಕೆ ಹೊಣೆ ಯಾರು? ಕಾರ್ಮಿಕ ಅಲ್ಲ, ಮಾಲಕರು ಇದಕ್ಕೆ ಹೊಣೆ ಆಗ್ತಾರೆ. ಹಾಗಾಗಿ ನಾವು ಈ ವೇದಿಕೆ ಮುಖಾಂತರ ಆಗ್ರಹ ಮಾಡೋದೇನಪ್ಪ ಅಂತಂದರೆ ಬೇಗ ಇತ್ಯರ್ಥಪಡಿಸ್ಬೇಕು. ಇದು ಆಲ್ರೆಡಿ ಸರ್ಕಾರ ಮಟ್ಟದಲ್ಲಿ ಕಳೆದ ಫೆಬ್ರವರಿಯಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ಏನಿದಾರಲ್ಲ ಅವ್ರು ಕೊಟ್ಟಂಥ ಪ್ರಸ್ತಾವನೆಯ ಮುಖಾಂತರವಾಗಿ ರಾಜ್ಯದಲ್ಲಿರುವಂಥ ಎಲ್ಲ ಸೆಕ್ರೆಟರಿ ಕಾರ್ಯದರ್ಶಿಗಳ ಲೆವೆಲಲ್ಲಿ ಎಲ್ಲ ಅಂತಿಮ ಆಗಿದೆ. ಇನ್ನೇನು ಆದೇಶ ಅಷ್ಟೇ ಹೊರಡಬೇಕು, ಹೊರಡೋದಿಲ್ಲ. ಆದೇಶನ ಮಾತ್ರ ಹೊರಗಡೆ ಬಿಟ್ಟಿಲ್ಲ ಅವರು. ಆದೇಶ ಹೊರಗಡೆ ಬಿಡದೆ ಕೇವಲ ಏನು ಮಾಡ್ತಾಯಿದ್ದಾರಪ್ಪ ಅಂದರೆ ಪದೇ ಸಂಘಟನೆಗಳನ್ನ ಮೀಟಿಂಗ್ ಕರೆದು, ತಿಂಗಳಲ್ಲಿ 2 ಮೀಟಿಂಗ್ ಕರೆದು ಸಮಯವನ್ನು ಕಾಲಹರಣ ಮಾಡ್ತಾಯಿದ್ದಾರೆ. ಕಾರ್ಮಿಕರಲ್ಲಿ ಗೊಂದಲ ಹೆಚ್ಚಾಗಿ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಇದಕ್ಕೆ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಹೇಳಿ ಸರ್ಕಾರನೂ ಉತ್ತರ ಕೊಡಬೇಕಾಗ್ತದೆ ಮತ್ತು ಆಡಳಿತ ಮಂಡಳಿನೂ ಉತ್ತರ ಕೊಡಬೇಕಾಗ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ತಿಳಿದಿರೋ ಹಾಗೆ ಅತಿಯಾದ ಬಿಸಿಲಿದೆ. ಆ ಬಿಸಿಲಿನಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡೋರಿಗೆ ಅನುಕೂಲ ಆಗಲಿ, ಅವ್ರ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರ ಏನು ಆದೇಶ ಮಾಡಿದೆ, ಹಾಫ್ ಡೇ ಅನೌನ್ಸ್ ಮಾಡಿದೆ, ಮಧ್ಯಾಹ್ನ 1:30 ಕೆಲಸ ಮಾಡಬೇಕೆಂಬುದಾಗಿ. ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದ್ದಾರೆ, ಕೂಲಿ ಕಾರ್ಮಿಕ ಜನಗಳಿಗೆ ಮಧ್ಯಾಹ್ನ 12 ಗಂಟೆ ಮೇಲೆ ಕೆಲಸ ತೊಗೊಬಿಡ್ರಿ ಅಂತೇಳಿ ಅವ್ರವ್ರ ಮಾಲಕರುಗಳಿಗೆ ಅವರೊಂದು ಆದೇಶ ಮಾಡಿದ್ದಾರೆ. ಈ ಆದೇಶಗಳು ಏನು ಹೇಳ್ತದಪ್ಪ ಅಂತಂದರೆ ಆ ಕೂಲಿ ಕಾರ್ಮಿಕ ಆ ವ್ಯಕ್ತಿಯ ಆರೋಗ್ಯ ಮತ್ತು ಹಿತದೃಷ್ಟಿಯಿಂದ ಆದೇಶ ಮಾಡಿದೆ. ಯಾಕೆ? ಸಾರಿಗೆ ನೌಕರ ಮನುಷ್ಯನ ಹೌದೋ ಅಲ್ಲ, ಅವನು 24 ಗಂಟೆನೂ ಕೆಲಸ ಮಾಡಬೇಕು. ಬಿಸಿಲಿಲ್ಲ, ಮಳೆ ಇಲ್ಲ, ಚಳಿ ಇಲ್ಲ. ಇದ್ರ ಬಗ್ಗೆ ಏನಪ್ಪ ಅಂತಂದರೆ ಉತ್ತರ ಕೊಡಬೇಕಾಗ್ತದೆ. ಹಾಗಾಗಿ ಈ ವಿಳಂಬ ನೀತಿಯನ್ನು ಸರ್ಕಾರ ಕೈಬಿಡಬೇಕು. ಬೇಗನೆ ಏನು ನಮಗೆ 1/1/2024 ಏನು ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಅದನ್ನು ಕೂಡಲೇ ಸಂಘಟನೆಗಳ ಹತ್ರ ಚರ್ಚೆ ಮಾಡಿ ಒಂದು ಒಪ್ಪಂದಕ್ಕೆ ಬಂದು ಜಾರಿ ಮಾಡಬೇಕು. ಎರಡನೇದಾಗಿ 1/1/2020 ವೇತನ ಪರಿಷ್ಕರಣೆ 38 ತಿಂಗಳ ಹಿಂಬಾಕಿ ಮೊತ್ತ ಅದು ಕೊಡಲೇಬೇಕು. ಅದು ದುಡ್ದಿದ್ದೀವಿ, ನಮ್ಮ ಹಕ್ಕದು, ಯಾವ ಕಾರಣಕ್ಕಾಗಿ ಬಿಡುವಂಥ ಮಾತೇ ಇಲ್ಲ. ಕೋವಿಡ್ ಕೆಲಸ ಮಾಡಿದ್ದೀವಿ, ಕೊಡಲೇಬೇಕಾಗ್ತದೆ ಅಂತ ಹೇಳಿ ಆಗ್ರಹ ಇದೆ. ಈ ವಿಳಂಬಕ್ಕೆ ಏನು ಸರ್ಕಾರ ಮುಷ್ಕರ ಮಾಡೋಕ್ಕೆ ಹೋದಾಗ ಸಂಘಟನೆಗಳು ಆ ಸಂಘಟನೆಗಳ ಮೇಲೆ ಏನು ಮುಷ್ಕರ ಹತ್ತಿಕ್ಕುವಂಥ ಕೆಲಸ ಮಾಡ್ತಾಯಿದೆ. ಅನೇಕ ರೀತಿಯಲ್ಲಿ ಚಾರ್ಜ್ ಶೀಟ್ಗಳು ಕೊಟ್ಟು ಹೋರಾಟ ಮಾಡುವಂಥ ಮುಖಂಡರ ಮೇಲೆ ಚಾರ್ಜ್ ಶೀಟ್ ಮಾಡಿ ಒಂದು ಮುಷ್ಕರ ಹತ್ತಿಕ್ತಾ ಇದ್ದಾರೆ. ಇವೆಲ್ಲ ಕಾರಣ ಏನಪ್ಪ ಅಂದರೆ ಸಂಸ್ಥೆಯಲ್ಲಿ ಇರುವಂಥ ಕೆಲ ಭ್ರಷ್ಟ ಅಧಿಕಾರಿಗಳು ಅದನ್ನು ಉಪಯೋಗ ಮಾಡಿಕೊಂಡು ಕಾರ್ಮಿಕರ ಮೇಲೆ ಅತಿಯಾದ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಅದಲ್ಲದೆ ಹೆಚ್ಚಿನ ರೀತಿಯ ಕೆಲಸವನ್ನು ಕಾರ್ಮಿಕರ ಮೇಲೆ ನಿಯೋಜನೆ ಮಾಡ್ತದೆ. ಇವತ್ತು ನಾವೆಲ್ಲ ಇಲ್ಲಿದ್ದೀವಿ. ಒಂದು ಚಿಕ್ಕ ಉದಾಹರಣೆ ನಿಮಗೆ ನಾನು ಕೊಡ್ತೇನೆ. ನಾನು ಯಾದಗಿರಿ ಜಿಲ್ಲೆಯಿಂದ ನಾನು ಬಂದಿದ್ದೀನಿ. ನಮ್ಮ ಒಂದು ಜಿಲ್ಲೆಯಲ್ಲಿ ಒಂದು ಸುರ್ಪುರ ಡಿಪೋದಲ್ಲಿ ಒಂದು ಫಾರಮ್ 4 ಇದೆ, ಅಂದರೆ ನಮ್ಮ ಗಾಡಿ ಚಾಲನೆ ಮಾಡೋವಂಥದ್ದಿದೆ. ಕನಿಷ್ಠ ಒಬ್ಬ ವ್ಯಕ್ತಿ ಸ್ಟೇರಿಂಗ್ ಮೇಲೆ ಕಂಟಿನ್ಯೂ ಸ್ಟೇರಿಂಗ್ ಅವರ್ಸು 15 ಗಂಟೆ ಓಡಿಸ್ಬೇಕಂದ್ರೆ ಆ ವ್ಯಕ್ತಿಯ ಪರಿಸ್ಥಿತಿ ಏನಾಗಬೇಕಂತ ನೀವು ಗಮನದಲ್ಲಿಟ್ಕೊಡಿ. ಒಂದು ಗಾಡಿ ಅದು ಬಂದ್ಬಿಟ್ಟು ಹೊಸಪೇಟೆ